ಸಹಿ ಮಾಡಿ ಖಾತೆ ಬದಲಾವಣೆ. ಪಾಂಡವಪುರ ಕಂದಾಯ ಇಲಾಖೆಯಲ್ಲಿ ಗೋಲ್ಮಾಲ್ ಆರೋಪ. ಪಾಂಡವಪುರ ತಾಲೂಕಿನ ಎಲೆಕೆರೆ ಗ್ರಾಮದ ರೈತರೊಬ್ಬರ ಸಹಿಯನ್ನ ಚಾಪಾ ಕಾಗದದ ಮೇಲೆ ಫೋರ್ಜರಿ ಮಾಡಿ ನಕಲಿ ದಾಖಲೆ ಸೃಷ್ಟಿಸಿ 20 ಗುಂಟೆ ಜಮೀನು ಮತ್ತೊಬ್ಬರ ಹೆಸರಿಗೆ ಖಾತೆ ಮಾಡಿದ್ದಾರೆ ಅಂತ ರೈತ ಜೆ ಶ್ರೀನಿವಾಸ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಪಾಂಡವಪುರ ತಾಲೂಕು ಯಲಕೆರೆ ಗ್ರಾಮದ ಸರ್ವೆ ನಂಬರ್ 39/3ರಲ್ಲಿ ಜೆ ಶ್ರೀನಿವಾಸ್ ಬಿನ್ ಗೋವಿಂದೇಗೌಡ ಅನ್ನೋರ ಹೆಸರಿನಲ್ಲಿ 20 ಗುಂಟೆ ಜಮೀನು ಇದ್ದು 1970ರಲ್ಲಿ ಇದನ್ನ ಗೋವಿಂದೇಗೌಡರು ಕ್ರಯಕ್ಕೆ ಪಡೆದಿದ್ರು. ಇನ್ನು ಇವರ ನಿಧನದ ಬಳಿಕ ಸದರಿ ಜಮೀನು ಇವರ ಪತ್ನಿ ಶಾಂತಮ್ಮ ಅನ್ನೋರ ಹೆಸರಿಗೆ ಖಾತೆಯಾಗಿ ಬಳಿಕ ಮಕ್ಕಳಿಗೆ ಪಾಲು ಬಂದು ಜೆ ಶ್ರೀನಿವಾಸ್ ಹೆಸರಿಗೆ ಖಾತೆಯಾಗಿ ಇಂದಿಗೂ ಅವರೇ ಅನುಭವದಲ್ಲಿದ್ದಾರೆ. ಆದರೆ ಕಂದಾಯ ಇಲಾಖೆಯ ಕೆಳಹಂತದ ನೌಕರರು ಖಾತೆದಾರರ ಗಮನಕ್ಕೆ ಬಾರದಂತೆ ಚಾಪಾ ಕಾಗದದಲ್ಲಿ ಜೆ ಶ್ರೀನಿವಾಸ್ ಸಹಿಯನ್ನ ಫೋರ್ಜರಿ ಮಾಡಿ ಅವರೇ ಇದು ದುಬಾರಿ ಜಮೀನು ಬೇರೆಯವರಿಗೆ ಖಾತೆ ಮಾಡಬಹುದೆಂದು ನಕಲಿ ದಾಖಲೆ ಸೃಷ್ಟಿಸಿ ಸದರಿ ಜಮೀನನ್ನ ಬೇರೆಯವರ ಹೆಸರಿಗೆ ಖಾತೆ ಮಾಡಿದ್ದಾರೆ. ಈ ಬಗ್ಗೆ ತಹಶೀಲ್ದಾರ್ ಅವರಿಗೆ ದೂರು ನೀಡಲಾಗಿದೆ. 1 ವಾರದಲ್ಲಿ ಸರಿ ಮಾಡೋದಾಗಿ ತಹಶೀಲ್ದಾರರು ಭರವಸೆಯನ್ನ ನೀಡಿದ್ದಾರೆ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ರೈತ ಮುಖಂಡ ಕೆಬಿ ಮಹದೇವಗೌಡ ದಾಖಲಾತಿಯಲ್ಲಿ ಬದಲಾವಣೆ ಆಗಿದ್ದನ್ನ ತಹಶೀಲ್ದಾರರು ಒಪ್ಪಿಕೊಂಡಿದ್ದಾರೆ. ಆದರೆ ಖಾತೆದಾರರಿಗೆ ಅರಿವು ಇಲ್ಲದಂತೆ ಅವರ ಹೇಳಿಕೆಯನ್ನ ನಕಲಿ ಮಾಡಿ ಸಹಿಯನ್ನ ಫೋರ್ಜರಿ ಮಾಡಿದ್ದು ಅಪರಾಧವಾಗಿದೆ. ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಇಲ್ಲದಿದ್ದಲ್ಲಿ ನಾವು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕೆಬಿ ಮಾದೇಗೌಡರು, ಎಂಎಸ್ ಯೋಗೇಂದ್ರ ಜಿ, ಶ್ರೀನಿವಾಸ್, ಬೆಟ್ಟೇಗೌಡ ಇತರರು ಉಪಸ್ಥಿತರಿದ್ದರು. ವಿಶ್ವನಾಥ್, ಸುವರ್ಣ ಟೈಮ್ಸ್, ಪಾಂಡವಪುರ. ಕಂಪ್ಯೂಟರ್ ಬಂದ ಮೇಲೆ ಎಲ್ಲ ಸರಿಪಡಿಸ್ತದೆ ಅಂತ ಅಂತಾರೆ. ಕಂಪ್ಯೂಟರ್ ಬಂದ ಮೇಲೆ ಈ ರೀತಿ ಮಾಡೋರು ಅಂತಂದರೆ ತನ್ನ ಸ್ವಾರ್ಥಕ್ಕೆ ಕೆಲವೊಂದು ವಿಚಾರ ತಹಸೀಲ್ದಾರ್ಗೂ ಗೊತ್ತಾಗೋದಿಲ್ಲ. ಯಾಕೆಂದರೆ ಒಂದು 3-4 ಫೈಲ್ ತಗೊಂಡಿರ್ತಾರೆ. ಆ ಒಂದೊಂದು ಫೈಲು ನೋಡಬೇಕು ಅಂದರೆ ತಹಸೀಲ್ದಾರ್ಗೆ ಒಂದೊಂದು ಗಂಟೆ ಟೈಮ್ ಹಿಡಿತದೆ. ಸಂಜೆ ಗಂಟೆ ಅವ್ರು ಕೆಲಸ ಮಾಡಲಿಕ್ಕಾಗೋದಿಲ್ಲ. ವಿಶ್ವಾಸದ ಮೇಲೆ ಸೈನ್ ಮಾಡ್ತಾರೆ. ಆ ವಿಶ್ವಾಸನ ದುರುಪಯೋಗ ಮಾಡ್ಕೊಂಡು ಸಾಮಾನ್ಯ ರೈತರನ್ನ ಬೀದಿ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ ತಪ್ಪಿತಸ್ಥ ವ್ಯಕ್ತಿಗಳ ಮೇಲೆ ಕ್ರಮ ಆಗಲೇಬೇಕು. ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಮ್ಗೆ ನ್ಯಾಯ ತಪ್ಪಿಸ್ಕೊಡ್ಬೇಕು.